2024-25ನೇ ಸಾಲಿನ ಜಗದ್ಗುರು ತಿಂತನಿ ಮೌನವೇಶ್ವರ ಜಾತ್ರಾ ಮಹೋತ್ಸವದ ದೇಣಿಗೆ ಸಂಗ್ರಹಣ ಎಣಿಕಾ ಕಾರ್ಯ ಆರಂಭ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ತಿಂತನಿ ಜಗದ್ಗುರು ಮೌನವೇಶ್ವರ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಭಕ್ತರಿಂದ ಕಾಣಿಕೆ ಹುಂಡಿಯಲ್ಲಿ ಸಂಗ್ರಹವಾದ ಹಣ ಎಣಿಕೆ ಕಾರ್ಯ ದೇವಸ್ಥಾನದ ಆವರಣದಲ್ಲಿ ಇಂದು ಸುರಪುರ ತಹಶೀಲ್ದಾರ್ ಎಚ್.ಎ. ಸರಕವಾಸ್ ಕಕ್ಕೇರ, ಉಪ ತಹಶೀಲ್ದಾರ್ ಮತ್ತು ದೇವಸ್ಥಾನದ ಶಿರಸ್ತದಾರ್ ರೇವಪ್ಪ ತಿಗ್ಗಿನಮಣಿ ನೇತೃತ್ವದಲ್ಲಿ ಆರಂಭವಾಯಿತು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ, ಕಕ್ಕೇರ ಹೋಬಳಿ ಉಪ ತಹಶೀಲ್ದಾರರು ಹಾಗೂ ಕಂದಾಯ ನಿರೀಕ್ಷಕರು, ಗ್ರಾಮ ಆಡಳಿತಾಧಿಕಾರಿಗಳು, ಗ್ರಾಮ ಸಹಾಯಕರು, ದೇವಸ್ಥಾನ ವ್ಯವಸ್ಥಾಪನಾ ಸೇವಾ ಸಮಿತಿ ಅಧ್ಯಕ್ಷ ವೆಂಕಟೇಶ ಎರಡೋಣಿ, ಸದಸ್ಯರಾದ ಮೌನೇಶ್ ಹರೆಬೋವಿ ಸಮ್ಮುಖದಲ್ಲಿ ದೇಣಿಗೆ ಸಂಗ್ರಹದ ಹಣ ಎಣಿಕೆ ಬೆಳಗ್ಗೆಯಿಂದಲೇ ಆರಂಭವಾಯಿತು. ಈ ಸಂದರ್ಭದಲ್ಲಿ ಸುರಪುರ ಕಂದಾಯ ಇಲಾಖೆ ಶಿರಸ್ತದಾರ ಬಸವರಾಜ್ ಪಾಟೀಲ್, ಕೆಂಬಾವಿ ಉಪ ತಹಶೀಲ್ದಾರ್ ಪ್ರವೀಣ್ ಸಜ್ಜನ್, ಪ್ರಥಮ ದರ್ಜೆ ಸಹಾಯಕ ವಿನೋದ್, ದೇವಸ್ಥಾನ ವ್ಯವಸ್ಥಾಪಕ ಶಿವಾನಂದ ಆರ್ಮಠ್, ಸುರಪುರ ಕಂದಾಯ ನಿರೀಕ್ಷಕ ಬಸವರಾಜ್ ಬಿರೆದಾರ, ಪ್ರಥಮ ದರ್ಜೆ ಸಹಾಯಕ ಗುರುಬಸಪ್ಪ, ಕಂದಾಯ ಇಲಾಖೆ ಸಿಬ್ಬಂದಿಗಳು ಇತರರು ಉಪಸ್ಥಿತರಿದ್ದರು.